Good morning. Today's class is a continuation of last class. ಲಾಸ್ಟ್ ಕ್ಲಾಸಲ್ಲಿ ನಾವು ಎಲಿಮೆಂಟ್ಸ್ ಆಫ್ ಸ್ಟೇಟ್ ಅದರಲ್ಲಿ ಮೊದಲನೇ ಅಂಶ ಫಸ್ಟ್ ಅಂಶ ಆಫ್ ದ ಸ್ಟೇಟ್ ರಾಜ್ಯದ 4 ಅಂಶಗಳಿದೆ. ಅದರಲ್ಲಿ ಮೊದಲನೇ ಅಂಶ ಪಾಪ್ಯುಲೇಷನ್ ಬಗ್ಗೆ ನೋಡಿದ್ದೀವಿ. ಇವತ್ತು ಟೆರಿಟರಿ ಬಗ್ಗೆ ನೋಡೋಣ. ಭೂ ಪ್ರದೇಶ. ಓಕೆ, ಸೊ ನಿರ್ದಿಷ್ಟ ಪ್ರದೇಶ ಅಂತ, ಸೊ ಟೆರಿಟರಿ ಅಂತ. ಓಕೆ, ಇದರ ಉದ್ದೇಶ ಏನಂದರೆ ನಿಮಗೆ ರಾಜ್ಯದ ಬಗ್ಗೆ ತಿಳುವಳಿಕೆ ಕೊಡೋದು ಮತ್ತು ಬೌಂಡ್ರಿ ಅಂದರೆ ಏನು, ರಾಜ್ಯಕ್ಕೆ ಪ್ರದೇಶ ಅನ್ನೋದು, ನಿರ್ದಿಷ್ಟ ಪ್ರದೇಶ ಅನ್ನೋದು ಯಾಕೆ ಬೇಕನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಓಕೆ, ಸೊ ಈ ಎಂಡ್ ಆಫ್ ದ ಸೆಷನ್ನಲ್ಲಿ ನಿಮಗೆ ಏನು ಅರ್ಥ ಆಗಬೇಕಂದ್ರೆ, ಮೊದಲನೇದಾಗಿ ನಿರ್ದಿಷ್ಟ ಪ್ರದೇಶ ಅಂದರೆ ಏನು, ಇದು ರಾಜ್ಯಕ್ಕೆ ಏನಕ್ಕೆ ಬೇಕಾಗಿರ್ತದೆ, ಓಕೆ, ಇದು ಯಾಕೆ ಒಂದು ಮುಖ್ಯವಾದ ಅಂಶವಾಗುತ್ತದೆ ಅನ್ನೋದು ಗೊತ್ತಾಗಬೇಕು. ಎರಡನೇದಾಗಿ ನಿರ್ದಿಷ್ಟ ಪ್ರದೇಶದ ಪಾತ್ರ ಏನು ಇನ್ ಡಿಫೈನಿಂಗ್ ದ ಸ್ಟೇಟ್ ಆ್ಯಂಡ್ ಇಟ್ಸ್ ನೇಚರ್, ರಾಜ್ಯದ ಸ್ವರೂಪ ಮತ್ತು ರಾಜ್ಯದ ಶಕ್ತಿ ಮತ್ತು ರಾಜ್ಯದ ಕಾರ್ಯಗಳಲ್ಲಿ ನಿರ್ದಿಷ್ಟ ಪ್ರದೇಶದ ಪಾತ್ರಗಳೇನಂತ ನಮಗೆ ಗೊತ್ತಾಗಬೇಕು. ಆ್ಯಂಡ್ ಮೂರನೇದಾಗಿ ಅಂಡರ್ಸ್ಟ್ಯಾಂಡ್ ಹೌ ದ ಸೈಜ್ ಆಫ್ ದ ಟೆರಿಟರಿ ಡಿಫೈನ್ಸ್ ದ ಪವರ್ ಆಫ್ ದ ಸ್ಟೇಟ್ ಅಂತ. ಅಂದರೆ ರಾಜ್ಯದ ಒಂದು ಶಕ್ತಿಯೇ ಯಾವ ಮೂಲಕ, ನಿರ್ದಿಷ್ಟ ಪ್ರದೇಶ ಮೂಲಕ ಅರ್ಥ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಟು ಅಂಡರ್ಸ್ಟ್ಯಾಂಡ್ how the size of the territory is influencing the power of the state ಅಂತ. ಓಕೆ, ರಾಜ್ಯದ ಅಧಿಕಾರವನ್ನು ಪ್ರಭಾವ ಮಾಡುತ್ತದೆ ಯಾವುದು, ಭೂಪ್ರದೇಶ, ಇಲ್ಲಾಂದರೆ ದ ಪ್ರದೇಶದ ಒಂದು ಅಳತೆ ಅನ್ನೋದು ಯಾವ ಮಟ್ಟಿಗೆ ಒಂದು ರಾಜ್ಯದ ಶಕ್ತಿಯನ್ನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡಬೇಕಾಗಿರ್ತದೆ. ಓಕೆ, ಸೊ ಗುಡ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಡ್ಯುಗಿಪ್ಟನ್ ಅವರು, ಪೊಲಿಟಿಕಲ್ ಸೈಂಟಿಸ್ಟ್ ಡ್ಯುಗಿಪ್ಟನ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ದಟ್ ದೇರ್ ಕೆನಾಟ್ ಬಿ ಎ ಸ್ಟೇಟ್ ವಿತೌಟ್ ಎ ಫಿಕ್ಸ್ಡ್ ಟೆರಿಟರಿ. ಯಾಕಂದರೆ ಜಸ್ಟ್ ಆಸ್ ಎವ್ರಿ ಪರ್ಸನ್ ಈಸ್ ಬಿಲಾಂಗಿಂಗ್ ಟು ದ ಸ್ಟೇಟ್, ಎವ್ರಿ ಯಾರ್ಡ್ ಆಫ್ ದ ಅರ್ತ್ ಬಿಲಾಂಗ್ಸ್ ಟು ದ ಮೇಕ್ಸ್ ದ ಬೌಂಡ್ರಿ ಅಂತ. ಓಕೆ, ಸೊ ಯಾವ ಮಟ್ಟಿಗೆ ನಮಗೆ ಒಂದು ರಾಜ್ಯದ ಮೆಂಬರ್ಶಿಪ್ ಇಲ್ಲ ಅಂದರೆ, ಓಕೆ, ಒಂದು ಪಾಪ್ಯುಲೇಷನ್ಗೆ, ಒಂದು ಜನಸಂಖ್ಯೆಗೆ ಒಂದು ಟೆರಿಟರಿ ಮೆಂಬರ್ಶಿಪ್ ಇಲ್ಲ ಅಂದರೆ ಯಾವ ಮಟ್ಟಿಗೆ ಅದು ಅಫೆಕ್ಟ್ ಆಗ್ತದೋ ಅದೇ ಥರ ರಾಜ್ಯಕ್ಕೆ ಒಂದು ಫಿಕ್ಸ್ಡ್ ಟೆರಿಟರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ದ ಸೆನ್ಸ್ ಆಫ್ ಬಿಲಾಂಗಿಂಗ್ ಪೀಪಲ್ಗೆ ಹೆಂಗೆ ಬೇಕಾಗಿರ್ತದೋ ಅದೇ ಥರ ಟೆರಿಟರಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಎ ವೆಲ್ ಡಿಫೈನ್ಡ್ ಟೆರಿಟರಿ ಇಸ್ ನೀಡೆಡ್ ಫಾರ್ ಸ್ಟೇಟ್ಹುಡ್. ಅಂದರೆ ಒಂದು ರಾಜ್ಯದ ಒಂದು ಹೆಸರು ಬೇಕಂದರೆ, ಓಕೆ, ಸೊ ಸ್ಟೇಟ್ಹುಡ್ ಅಂದರೆ ರಾಜ್ಯ ಅಂತ ಒಂದು ಹೆಸರು ಬೇಕಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಗೀಕಾರ ಬೇಕೆಂದರೆ ಟೆರಿಟರಿ ಅನ್ನೋದು, ಪ್ರದೇಶ ಅನ್ನೋದು, ನಿರ್ದಿಷ್ಟ ಪ್ರದೇಶ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಬೇರೆ ದೇಶಗಳು ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಬೆಳೆಸ್ಕೋಬೇಕು, ಬೇರೆ ಬೇರೆ ಥರ ಇರುವ ಒಪ್ಪಂದಗಳು ಮಾಡಬೇಕು. ಓಕೆ, ಅವರ ಸಹಕಾರ ನಮಗೆ ಕೊಡಬೇಕಂದ್ರೆ ಒಂದು ಭೂಪ್ರದೇಶ ಅನ್ನೋದು, ನಿರ್ದಿಷ್ಟವಾಗಿರೋ ಪ್ರದೇಶ ಅನ್ನೋದು ಬೇಕಾಗಿರ್ತದೆ. ಓಕೆ, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಷ್ಟು ಅಂದರೆ ಈ ಭೂಪ್ರದೇಶ ಅನ್ನೋದು ಏನು ಅಂತ ತಿಳ್ಕೊಳ್ಳುವಾಗ, ಭೂಪ್ರದೇಶ ಅನ್ನುವಾಗ ಕೇವಲ ಲ್ಯಾಂಡ್ ಮಾತ್ರ ಅಲ್ಲ, ಅಲಾಂಗ್ ವಿತ್ ಲ್ಯಾಂಡ್, ಏರ್ ಸ್ಪೇಸ್, ವಾಟರ್, ಇದೆಲ್ಲ ಕಾನ್ಸ್ಟಿಟ್ಯೂಟ್ಸ್ ಟೆರಿಟರಿ. ಅಂದರೆ ಒಂದು ನಿರ್ದಿಷ್ಟ ಭೂಪ್ರದೇಶ ಅಂದರೆ ಇಂಡಿಯಾ ಅಂತ ತಗೊಳ್ಳಿ. ಇಂಡಿಯಾ ಅಂತ ಹೇಳಿದ್ಮೇಲೆ ಕೇವಲ ಲ್ಯಾಂಡ್ ಮಾತ್ರ ಅಲ್ಲ, ಈವನ್ ಏರ್ ಸ್ಪೇಸ್ ಆ್ಯಂಡ್ ವಾಟರ್ ಬಾಡಿ ಆಲ್ಸೋ ಇಸ್ ಕಾನ್ಸ್ಟಿಟ್ಯೂಟಿಂಗ್ ಎ ಟೆರಿಟರಿ. ಫಾರ್ ಎಕ್ಸಾಂಪಲ್, ಇಂಡಿಯಾ ಅನ್ನೋದು ಕೇವಲ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ, ಈ ಕಡೆ ಮುಂಬೈಯಿಂದ ಕೋಲ್ಕತ್ತಾ, ನಾರ್ತ್ ಆ್ಯಂಡ್ ಈಸ್ಟ್ ಮಾತ್ರ ಅಲ್ಲ, ಈವನ್ ಏರಲ್ಲಿ ಕೂಡ ನಮಗೆ ಒಂದು ಟೆರಿಟರಿ ಇದೆ, ಬೌಂಡ್ರಿ ಇದೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಫ್ಲೈಟ್ಸು ಯಾವುದೇ ಒಂದು ಅನುಮತಿ ಇಲ್ಲದೆ ಬೇರೆ ದೇಶ ಒಳಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದ್ಯಾಟ್ ವಿಲ್ ಬಿ ಕಾನ್ಸ್ಟಿಟ್ಯೂಟಿಂಗ್ ವೈಲೇಷನ್ ಆಫ್ ಏರ್ ಸ್ಪೇಸ್. ಆರ್ ಪಾಕಿಸ್ತಾನ್ ಫ್ಲೈಟು ಸುಮ್ಮನೆ ನಾವು ಜಾಲಿಯಾಗಿ ಹೋಗ್ತೀವಿ ಅಂದ್ಬಿಟ್ಟು ನಾವು ಇಂಡಿಯಾಗೆಲ್ಲ ಸುತ್ಕೊಂಡು ಬರೋಕ್ಕಾಗಲ್ಲ, ಅವರು ಪರ್ಮಿಷನ್ ತಗೋಬೇಕು. ಯಾಕಂದರೆ ನಮ್ಮ ಬೌಂಡ್ರಿನಲ್ಲಿ, ಏರ್ನಲ್ಲಿ ನಮ್ಮ ಬೌಂಡ್ರಿನಲ್ಲಿ ಅವ್ರು ಬರಬೇಕಂದ್ರೆ ಯಾವುದೇ ದೇಶ, ಪಾಕಿಸ್ತಾನ, ಇಂಡಿಯಾ ಮಾತ್ರ ಇಲ್ಲ, USA ಆಗಲಿ, ಕೆನಡಾ ಆಗಲಿ, ಜರ್ಮನಿ ಆಗಲಿ, ಫ್ರಾನ್ಸ್ ಆಗಲಿ, ಯಾವುದೇ ದೇಶಗಳು, ಬೇರೆ ದೇಶಗಳು ಅಲ್ಲಿಂದ ಏರೋಪ್ಲೇನ್ ತಗೊಂಡ್ಬಂದು ನಮ್ಮ ದೇಶ ಒಳಗಡೆ ಬರಬೇಕಂದ್ರೆ ಏರ್ ಸ್ಪೇಸಿಗೆ ಅವರಿಗೆ ಪರ್ಮಿಷನ್ ಕೊಡಲೇಬೇಕು ನಾವು. ನಮಗೆ ಅಲ್ಲಿ ಕೂಡ ಬೌಂಡ್ರಿ ಇದೆ. ಓಕೆ, ಸೊ ನೋಬಡಿ ಕ್ಯಾನ್ ಜಾಲಿಯಾಗಿ ನಾವು ಫ್ಲೈನಲ್ಲಿ ಸುತ್ತಬೇಕು ಅಂದ್ಬಿಟ್ಟು ನಾವು ಗಾಳಿಯಲ್ಲಿ ಎಲ್ಲಿ ಬೇಕಾದರೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ದೇರ್ ಈಸ್ ಎ ಬೌಂಡ್ರಿ ಇನ್ ದ ಏರ್ ಸ್ಪೇಸ್ ಆಲ್ಸೋ. ಅದೇ ಥರ ನೀರಲ್ಲಿ ಕೂಡ ಬೌಂಡ್ರಿ ಇದೆ. ಫಾರ್ ಎಕ್ಸಾಂಪಲ್, ಇಂಡಿಯಾ 3 ಕಡೆ ನೀರಿದೆ, ಅದಕ್ಕೋಸ್ಕರ ನಾವು ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡೋಕ್ಕಾಗಲ್ಲ. ಎಲ್ಲಿ ಬೇಕಾದರೂ ಹೋಗಿ ಆಯಿಲ್ ತಗೊಳ್ಳೋಣ, ನೀರಲ್ಲಿ ಸಮುದ್ರದಲ್ಲಿ ಆಯಿಲ್ ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಹೋಗಿ ಅಲ್ಲಿ ಕಂಪನಿಗಳು, ಫ್ಯಾಕ್ಟ್ರಿಗಳು ಮಾಡೋಕ್ಕಾಗಲ್ಲ. ಯಾಕಂದರೆ 12 ನಾಟಿಕಲ್ ಮೈಲ್ಸ್ ಅಂತಾರೆ. ಓಕೆ, ಸೊ ಕೇವಲ
12 ನಾಟಿಕಲ್ ಮೈಲ್ಸ್. ಇವಾಗ ಹೆಂಗೆ ನಾವು ಲ್ಯಾಂಡಲ್ಲಿ ಮೈಲ್ಸ್ ಕಿಲೋಮೀಟರ್ ಅಂತೀವೋ ಅದೇ ಥರ ನೀರಲ್ಲಿ ನಮಗೆ 12 ನಾಟಿಕಲ್ ಮೈಲ್ಸ್ ಮಾತ್ರ ನಮ್ಮ ಬೌಂಡ್ರಿ ಆಗುತ್ತದೆ. ಬಾಕಿ ಎಲ್ಲ ಅಂತಾರಾಷ್ಟ್ರೀಯ ಬೌಂಡ್ರಿ ಆಗುತ್ತದೆ, ಪ್ರದೇಶ ಆಗುತ್ತದೆ, ಇಲ್ಲಾಂದರೆ ಬೇರೆ ದೇಶದ ನಿರ್ದಿಷ್ಟ ಪ್ರದೇಶ ಆಗುತ್ತದೆ. ಓಕೆ, ಸೊ ಬೌಂಡ್ರಿ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಆರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸ್ಟೇಟ್. ಓಕೆ, ಒಂದು ರಾಜ್ಯ ಅಂತ ನಾವು ಕರಿಬೇಕಂದ್ರೆ ರಾಜ್ಯ ಸ್ಟೇಟ್ ಹುಡ್ ಬೇಕಂದ್ರೆ, ಓಕೆ, ಇವಾಗ ಮ್ಯಾನ್ ವುಡ್ ವುಮೆನ್ ವುಡ್ ಅಂತಾರಲ್ಲ, ಒಂದು ಟೈಟಲ್ ಬೇಕಂದ್ರೆ ರಾಜ್ಯ ಅಂದರೆ ಅಲ್ಲಿ ಬೌಂಡ್ರಿ ಬೇಕಾಗುತ್ತದೆ, ಪ್ರದೇಶ ಬೇಕಾಗುತ್ತದೆ. ಸೊ ಪ್ರದೇಶ ಅನ್ನೋದು ಅದು ಲ್ಯಾಂಡ್ ಆಗಿರಬೇಕು, ಏರ್ ಸ್ಪೇಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎಲ್ಲ ಕಾನ್ಸ್ಟಿಟ್ಯೂಟ್ಸ್ ಟೆರಿಟರಿ. ಓಕೆ, ನೆಕ್ಸ್ಟು ನಮಗೆ ಭೂಪ್ರದೇಶ ಗೊತ್ತಾದ್ಮೇಲೆ ನೆಕ್ಸ್ಟ್ ಹಲವಾರು ಸೈಂಟಿಸ್ಟ್, ಪೊಲಿಟಿಕಲ್ ಸೈಂಟಿಸ್ಟ್ ಹತ್ರ ಇರುವ ಕನ್ಫ್ಯೂಷನ್ ಮತ್ತು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನಂದರೆ ವಾಟ್ ಶುಡ್ ಬಿ ದ ಸೈಜ್ ಆಫ್ ದ ಟೆರಿಟರಿ ಅಂತ. ಓಕೆ, ಸೊ ಕೆಲವರು ಹೇಳ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಅರಿಸ್ಟಾಟಲ್ ಆಗಲಿ ಇಲ್ಲ ರೂಸೋ ಆಗಲಿ, ದೇ ಟಾಕ್ ಅಬೌಟ್ ಅ ಸ್ಮಾಲರ್ ಟೆರಿಟರಿ. ಅವರಿಗೆ ಚಿಕ್ಕ ಪ್ರದೇಶ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ರು ಒಂದು ರಾಜ್ಯಕ್ಕೆ. ಓಕೆ, ಇನ್ನೇ ಕೆಲವರು, ಓಕೆ, ಫಾರ್ ಎಕ್ಸಾಂಪಲ್ ಜಾನ್ ಆಕ್ಟನ್ ಅನ್ನೋರು, ಜೇಮ್ಸ್ ಆಕ್ಟನ್ ಅನ್ನೋರು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲ ಒಂದು ರಾಜ್ಯ ಅಂದರೆ ದೊಡ್ಡ ಪ್ರದೇಶ ಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಬಟ್ ಎವ್ರಿಬಡಿ ಈಸ್ ಆಫ್ ದ ಒಪಿನಿಯನ್ ದಟ್ ದೇರ್ ಶುಡ್ ಬಿ ಎ ಫಿಕ್ಸ್ಡ್ ಟೆರಿಟರಿ. ಒಂದು ನಿರ್ದಿಷ್ಟ ಪ್ರದೇಶ ಇರಬೇಕಂತ ಒಪ್ಕೊಳ್ತಾರೆ, ಆದರೆ ಎಷ್ಟು ದೊಡ್ಡದಾಗಿರಬೇಕು ಅನ್ನೋದಕ್ಕೆ ಅನೇಕ ಅಭಿಪ್ರಾಯಗಳಿದೆ. ಸೊ ಅರಿಸ್ಟಾಟಲ್ ಆ್ಯಂಡ್ ರೂಸೋನವರು ಸಣ್ಣದೇ ಸಾಕು ನಮಗೆ, ಯಾಕಂದರೆ ಸಣ್ಣ ಭೂಪ್ರದೇಶ ಇದ್ದರೆ, ಸಣ್ಣ ನಿರ್ದಿಷ್ಟ ಪ್ರದೇಶ ಇದ್ದರೆ ಅದನ್ನು ಆಲವಿಕೆ ಮಾಡೋದು ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವುದೇ ಪ್ರಾಬ್ಲಮ್ಗಳು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಸಮ್ ಪೊಲಿಟಿಕಲ್ ಥಿಂಕರ್ಸ್ ಆಫ್ ದಟ್ ಒಪಿನಿಯನ್. ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ, ಲೈಕ್ ಜೇಮ್ಸ್ ಆಕ್ಟನ್ ಅಂಡ್ ಅದರ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ, ಇಲ್ಲ ಭೂಪ್ರದೇಶ ಅಂದಮೇಲೆ ದೊಡ್ಡದಾಗಿರಬೇಕು ಅಂತ. ಯಾಕಂದರೆ ಇತ್ತೀಚೆಗೆ ಎಸ್ಪೆಷಲಿ ಲೇಟೆಸ್ಟ್ ಆಗಿ ಡ್ಯೂ ಟು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್, ಬೆಟರ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಇಂಪ್ರೂವ್ಡ್ ಕಮ್ಯುನಿಕೇಷನ್ ಇರೋದ್ರಿಂದ ಸ್ಟೇಟ್ಸ್ ಕ್ಯಾನ್ ಮ್ಯಾನೇಜ್ ಲಾರ್ಜರ್ ಟೆರಿಟರಿ ಆ್ಯಂಡ್ ರಿಸೋರ್ಸಸ್ ಅಂತ. ಹಳೆ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ರಿಸೋರ್ಸಸ್ ಜಾಸ್ತಿ ಇರ್ತದೆ, ದೊಡ್ಡ ರಾಜ್ಯ ಆಗಿರ್ತದೆ, ರಿಸೋರ್ಸಸ್ ಇರ್ತದೆ, ಆದರೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಜನಸಂಖ್ಯಾನ ಇರಲ್ಲ, ಅದಕ್ಕೆ ಅಲ್ಲಿವರೆಗೂ ಹೋಗಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾನಡಾ, ಈವನ್ ಫಾರ್ ನೌ ಇಸ್ ಅ ಹ್ಯೂಜ್ ಸ್ಪೇಸ್ ಬಟ್ ದರ್ ಇಸ್ ನಾಟ್ ಬೀನ್ ಎಕ್ಸ್ಪ್ಲಾಯ್ಟೆಡ್ ಪ್ರಾಪರ್ಲಿ. ಓಕೆ, ಸೊ ದ್ಯಾಟ್ ಪ್ರಾಬ್ಲಮ್ ವಿಲ್ ಬಿ ದೇರ್. ಹ್ಯೂಜ್ ರಿಸೋರ್ಸಸ್ ಇರ್ತದೆ, ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಳೆ ಕಾಲದಲ್ಲಿ ಅದನ್ನು ನಾವೇ ನೋಡಿರ್ತೀವಿ, ನಮ್ಮ ತೋಟಗಳಲ್ಲಿ ಜಾಸ್ತಿ ತೋಟ ಬಂದು 10-15 ಎಕರೆ ಇದ್ದರೆ ಎಲ್ಲದನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕೆಲವೇ ಕಡೆ ಮಾತ್ರ ನಾವು ಕೃಷಿ ಮಾಡ್ತಾ ಇರ್ತೀವಿ, ಬಾಕಿ ಕಡೆ ನಾವು ಬೌಂಡ್ರಿನ ಹಾಕಿರಲ್ಲ, ಅದನ್ನು ಆಮೇಲೆ ತೊಂದರೆ ಆಗ್ಬಿಡ್ತದೆ, ಸರಿಯಾಗಿ ಮ್ಯಾನೇಜ್ ಮಾಡಲ್ಲ ನಾವು. ಸಿಮಿಲರ್ವೇ ಆ ಕಾಲದಲ್ಲಿ ಏನು ವಿಚಾರಣೆ ಮಾಡ್ತಾ ಇದ್ರು ಅಂದರೆ ರಾಜ್ಯ ದೊಡ್ಡದಾಗಿದ್ದರೆ, ಟೆರಿಟರಿ ದೊಡ್ಡದಾಗಿದ್ದರೆ, ಪ್ರದೇಶ ದೊಡ್ಡದಾಗಿದ್ದರೆ ಅದನ್ನು ನಿರ್ಮಾಣ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೆ. ಓಕೆ, ಬಟ್ ದಟ್ ಥಾಟ್ ಇಸ್ ಚೇಂಜಿಂಗ್ ನಾವು. ಇವಾಗ ಏನಾಗ್ತಾ ಇದೆ ಅಂದರೆ, ಆಸ್ ಐ ಟೋಲ್ಡ್ ಯು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್, ಬೆಟರ್ ಟ್ರಾನ್ಸ್ಪೋರ್ಟ್, ಇಂಪ್ರೂವ್ ಕಮ್ಯುನಿಕೇಷನ್, ಇದನ್ನೆಲ್ಲ ಇಟ್ಕೊಂಡು ಇವಾಗ ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ಡೆಲ್ಲಿನಲ್ಲಿ, ಜಮ್ಮು ಕಾಶ್ಮೀರ ಹತ್ರ ಮಾತಾಡ್ಬೋದು. ಓಕೆ, 2-3 ಗಂಟೆನಲ್ಲಿ ಇಲ್ಲಿಂದ ನಾವು ಡೆಲ್ಲಿಗಾಗಲಿ, ಮುಂಬೈಗಾಗಲಿ, ಕೋಲ್ಕತ್ತಾಗಾಗಲಿ ಹೋಗ್ಬಿಡ್ಬೋದು. ಸೊ ಇಟ್ ಈಸ್ ಈಸಿ ಟು ಮಾನಿಟರ್ ಆ್ಯಂಡ್ ಅಡ್ಮಿನಿಸ್ಟರ್. ಸೊ ನೋ ಮೋರ್ ದೀಸ್ ಡೇಸ್ ಲಾರ್ಜರ್ ಟೆರಿಟರಿ ಈಸ್ ಅ ಇಂಪಿಡಿಮೆಂಟ್ ಟು ಗ್ರೋತ್, ಅಂದರೆ ಅದೊಂದು ತಡೆ ಇಲ್ಲ ಒಂದು. ಓಕೆ, ಸ್ಮಾಲರ್ ಸ್ಟೇಟ್ಸ್ ಹ್ಯಾವ್ ದೇರ್ ಓನ್ ಅಡ್ವಾಂಟೇಜಸ್. ಓಕೆ, ಫಸ್ಟ್ ಆಫ್ ಆಲ್ ದೇರ್ ಓನ್ ಅಡ್ವಾಂಟೇಜಸ್ ಏನಂದರೆ ಸಣ್ಣ ರಾಜ್ಯಗಳನ್ನು ಆಡಳಿತ ಮಾಡೋದು ತುಂಬ ಈಸಿ. ಓಕೆ, ಮತ್ತು ಅಲ್ಲಿರುವ ಕಚ್ಚಾ ವಸ್ತುಗಳನ್ನು ಪ್ರಯೋಜನ ಮಾಡೋದು ಈಸಿ, ಮತ್ತು ಅವರು ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಆಸೆ ಇಡಲ್ಲ. ಓಕೆ, ಅವರು ಸಂತುಷ್ಟವಾಗಿರ್ತಾರೆ, ಸಮಾಧಾನವಾಗಿರ್ತಾರೆ. ಆದರೆ ಅಲ್ಲಿ ಪ್ರಾಬ್ಲಮ್ ಏನಂದರೆ ದೊಡ್ಡ ರಾಜ್ಯಗಳು ಸುಮ್ಮನೆ ಇರಲ್ವಲ್ಲ, ಸೊ ಸಣ್ಣ ರಾಜ್ಯಗಳ ಮೇಲೆ ಆಕ್ರಮಣ ಮಾಡೋದಕ್ಕೆ ನೋಡ್ತಾರೆ. ಸೊ ದೇರ್ ಫೋರ್ ದ ಸ್ಮಾಲ್ ಸ್ಟೇಟ್ಸ್ ವಿಲ್ ಬಿ ಬುಲೀಡ್ ಬೈ ದ ಬಿಗರ್ ಸ್ಟೇಟ್ಸ್. ದೇ ವಾಂಟ್ ಟು ಕಾನ್ಕ್ವರ್ ದೆಮ್ ಆ್ಯಂಡ್ ಇಟ್ ಈಸ್ ಈಸಿ. ಸಣ್ಣ ರಾಜ್ಯ ಆದರೆ ಸ್ವಲ್ಪ ಸುಲಭವಾಗಿ ಈಸಿಯಾಗಿ ಅದನ್ನು ಆಕ್ರಮಣ ಮಾಡಬಹುದು. ಓಕೆ, so that is another problem. So there is both disadvantage and advantage of having a larger territory and a smaller territory. Okay, so you will find now the question is not only territory, ಸಣ್ಣದಾಗಿರೋ ದೊಡ್ಡದಾಗಿರೋ ಅದೊಂದು ವಿಷಯ. ಇನ್ನೊಂದು ವಿಷಯ ಏನಂದರೆ it also depends on the what kind of a climate and what kind of a geographical configuration ಅಂತ. ಜಾಗ್ರಫಿಕಲ್ ಕಾನ್ಫಿಗರೇಷನ್ ಅಂದರೆ ಒಂದು ದೇಶ ಯಾವ ಮೆಟೀರಿಯಲಲ್ಲಿ ಮಾಡಿದಾರಂತ, ಅಂದರೆ ಮಲೆ ಪ್ರದೇಶನ, ಕಾಡು ಪ್ರದೇಶನ, ಬೇರೆ ನೀರಿದೆಯಾ, ಇಲ್ಲ ಕೃಷಿ ಮಾಡುವ ಒಳ್ಳೆ ಜಾಗ ಇದೆಯಾ. ಸೊ ಬೇರೆ ನಿರ್ದಿಷ್ಟ ಪ್ರದೇಶ ಇಟ್ಕೊಂಡಿರೋ ಸಾಕಾಗಲ್ಲ. ಆ ಪ್ರದೇಶ ಅನ್ನೋದು ಒಳ್ಳೆ ರೀತಿಯ ಒಂದು ಮಣ್ಣಾಗಿರಬೇಕು. ಓಕೆ, ಸೊ ಬೇರೆ ಕಾಡು ಪ್ರದೇಶ ಆದರೆ ಅಲ್ಲೂ ಏನು ಮಾಡೋಕ್ಕಾಗಲ್ಲ, ಇಲ್ಲ ಬೇರೆ ಮಲೆಗಳಿದ್ರೆ ಅಲ್ಲೂ ಪ್ರಾಬ್ಲಮ್ ಆಗ್ತದೆ, ಇಲ್ಲ ಬೇರೆ ನೀರು ಅಂದ್ರೂ ಪ್ರಾಬ್ಲಮ್ ಆಗ್ತದೆ.
ಸೊ ಕೇವಲ ಎಷ್ಟು ದೊಡ್ಡದು ಪ್ರದೇಶ ಅಂತ ಅಲ್ಲ ಮಹತ್ವ, ಏನಂದರೆ ಅದು ಯಾವ ಮಟ್ಟಿಗೆ ಇದೆ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಏನಾದರೂ ಒಳ್ಳೆ ವಿಷಯಗಳು ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್ ಆ ಕಡೆ ಹೋದರೆ ಕೇವಲ ಮಲೆಗಳು ಆ ಕಡೆ, ಓಕೆ. ಬಟ್ ಡಿಸ್ಪೈಟ್ ದಟ್ ದೇ ಹ್ಯಾವ್ ಡನ್ ಡೆವಲಪ್ಮೆಂಟ್ ಇಸ್ ಎ ಡಿಫರೆಂಟ್ ಸ್ಟೋರಿ. ಬಟ್ ಈಸಿ ಆಗೋದು ಕಷ್ಟ. ಐ ಮೀನ್ ಟ್ರಾನ್ಸ್ಪೋರ್ಟ್ ಆಗಲಿ, ಕಮ್ಯುನಿಕೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತದೆ, ಓಕೆ. ಸಮ್ಟೈಮ್ಸ್ ಬರೀ ನೀರು ಇದ್ರೂ ಏನೂ ಮಾಡೋಕ್ಕಾಗಲ್ಲ, ಓಕೆ. ಫಾರ್ ಎಕ್ಸಾಂಪಲ್ ಮಾಲ್ಡೀವ್ಸ್ ಈ ಥರ ಇರುವ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಓನ್ಲಿ ನೀರು ಇರ್ತದೆ, ಏನೂ ಮಾಡೋಕ್ಕಾಗಲ್ಲ, ಓಕೆ. ಸೊ merely the size of the territory is not important. What is important also the configuration of the geography. For example, climate ತಗೊಳ್ಳಿ, ಓಕೆ. ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್ ಇದೆ ಅಂದ್ಕೊಳ್ಳಿ, ಕೋಲ್ಡ್ ಕ್ಲೈಮೇಟ್. ಫಾರ್ ಎಕ್ಸಾಂಪಲ್ ಸೈಬೀರಿಯಾ -40 degrees and all, ಓಕೆ. ಅಲ್ಲಿ ಬದುಕೊಳ್ಳೋದಕ್ಕೆ ಆಗಲ್ಲ. ಅಲ್ಲಿ ಏನು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ಕೃಷಿ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಕ್ಯಾನಡಾ ಎಕ್ಸ್ಟ್ರೀಮ್ ವೆದರ್, ಜರ್ಮನಿ ಎಕ್ಸ್ಟ್ರೀಮ್ ವೆದರ್, ಓಕೆ. ಬಟ್ ಅದೇ ಥರ ಇಫ್ ಯು ಗೋ ಟು ಗಲ್ಫ್ ಕಂಟ್ರೀಸ್, ಎಕ್ಸ್ಟ್ರೀಮ್ ಹೀಟ್. ಸೊ ಯಾವ ದೇಶದಲ್ಲಿ ಎಕ್ಸ್ಟ್ರೀಮ್ ವೆದರ್ ಇಲ್ವೋ, ತುಂಬ ಕೋಲ್ಡು, ತುಂಬ ಹಾಟ್ ಇಲ್ವೋ, ಸಾಮಾನ್ಯವಾಗಿರುವ ವೆದರ್ ಇದೆಯೋ ಅಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ದಿ ಅಡ್ವಾಂಟೇಜ್ ಆಫ್ ಎ ಸ್ಟೇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಆ ಪ್ರದೇಶ ಅನ್ನೋದು ಯಾವ ರೀತಿಯಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್. ಸೊ ಅಲ್ಲಿರುವ ಭೂಪ್ರದೇಶ ಅನ್ನೋದು ಯಾವ ಕಾನ್ಫಿಗ್ರೇಷನಲ್ಲಿದೆ, ಒಳ್ಳೆ ವೆದರ್ ಇದೆಯಾ, ಮಳೆಗಳಿದೆಯಾ, ಕಾಡು ಪ್ರದೇಶ ಇದೆಯಾ ಅನ್ನೋದು ಇಂಪಾರ್ಟೆಂಟ್, ಓಕೆ. So there are both advantages and disadvantages of a big and a small territory. But ಕೇವಲ ದೊಡ್ಡ ಪ್ರದೇಶ ಚಿಕ್ಕ ಪ್ರದೇಶದಿಂದ ನಮಗೆ ಏನೂ ಆಗಲ್ಲ, ಓಕೆ. ಫಾರ್ ಎಕ್ಸಾಂಪಲ್ ರೂಸೋ ಏನು ಹೇಳ್ತಾರೆ ಅಂದರೆ, ಚಿಕ್ಕ ರಾಜ್ಯಗಳಿದ್ರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಯಾಕಂದರೆ ದ ಸೋಷಿಯಲ್ ಬಾಂಡ್ ಇರ್ತದೆ ಅಂತ. ಸಣ್ಣ ರಾಜ್ಯ ಆದರೆ ಏನಾಗಿದೆ ಅಂದರೆ ಈಸಿಯಾಗಿ ನಾವು ಸಮಾಜದಲ್ಲಿ ಬಾಂಡ್ ಯೂನಿಟಿ, ಒಗ್ಗಟ್ಟನ್ನು ತಗೊಂಡು ಬರೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಮತ್ತು ಅವ್ರು ಏನು ಹೇಳ್ತಾರೆ ಅಂದರೆ, ಸ್ಮಾಲ್ ಸ್ಟೇಟ್ ವಾಸ್ ಕನ್ಸಿಡರ್ಡ್ ಟು ಬಿ ಮೋರ್ ಸ್ಟ್ರಾಂಗ್ ದ್ಯಾನ್ ಅದರ್ ಬಿಗರ್ ನೇಷನ್ಸ್. ಯಾಕಂದರೆ ಯಾವಾಗಲೂ ದೊಡ್ಡ ರಾಜ್ಯಗಳನ್ನ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ, ಆಕ್ರಮಣ ಮಾಡ್ತಾನೆ ಇರ್ತಾರೆ, ಓಕೆ. ಸಣ್ಣ ರಾಜ್ಯಗಳಂದ್ರೆ ಬಿಟ್ಬಿಡ್ತಾರೆ, ಈ ಸಣ್ಣ ರಾಜ್ಯ ಅಂತ ಬಿಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆ. ಸೊ ದ ಲಿಮಿಟ್ ದ ಎಕ್ಸ್ಟೆಂಟ್ ಆಫ್ ಯಾವ ಮಟ್ಟಿಗೆ ಒಂದು ರಾಜ್ಯ ಪ್ರದೇಶ ಅನ್ನೋದು ದೊಡ್ಡದಾಗಿರ್ಬೇಕು ಚಿಕ್ಕದಾಗಿರ್ಬೇಕು ಅನ್ನೋದು ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಗೌರ್ಮೆಂಟ್ and depend upon the people and things like that, okay. So there is no doubt that there is an advantage of a bigger state and there is a disadvantage of a smaller state. At the same time, there is also a lot of advantages of a small states and disadvantages of a larger states, okay. Very important, okay. Of course, as I told you, all these configurations of land, water, airspace, climate, forest, whether it's a mountainous place, all this also matters, okay. But one thing is important, that there should be a territory anta, okay. So what do we understand from this session? Andre that there cannot be a state without a fixed territory. ಒಂದು ನಿರ್ದಿಷ್ಟ ಪ್ರದೇಶ ಇಲ್ಲ ಅಂದರೆ ಅದನ್ನು ರಾಜ್ಯ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ, okay, without a fixed territory. For example, Israel was never called a state, never called a country, because the Jewish people never had a place of their own. ಯಹೂದ್ಯರು ಎಲ್ಲ ದೇಶದಲ್ಲಿ ಇದ್ದರು, ಪ್ರಪಂಚದಲ್ಲಿ. ಅಮೆರಿಕಾನಲ್ಲಿದ್ದರು, ಇಂಡಿಯಾನಲ್ಲಿದ್ದರು, ಆಫ್ರಿಕಾನಲ್ಲಿ, ರಷ್ಯಾದಲ್ಲಿ, ಎಲ್ಲ ಕಡೆ ಇದ್ದರು. ಆದರೆ ಅವ್ರಿಗಾದ್ರೆ ಒಂದು ರಾಜ್ಯನೇ ಇರಲಿಲ್ಲ ಅಂಟಿಲ್ ಇನ್ ದ 1940s. ಒಂದು ಇಸ್ರಾಯೇಲ್ ಅನ್ನೋ ಒಂದು ರಾಜ್ಯವನ್ನು ಸೃಷ್ಟಿ ಮಾಡಿದ ಮೇಲೆ ಜ್ಯೂಸ್ನವರಿಗೆ ಇಸ್ರಾಯೇಲ್ ಅಂತ ಒಂದು ಜಾಗ ಬಂತು, ಓಕೆ. ಸೊ ಇಸ್ರಾಯೇಲ್ ಯಹೂದ್ಯರು, ಜೂಯಿಷ್ ಪೀಪಲ್ ಇದ್ರೂ ಕೂಡ ಅವ್ರಿಗೆ ರಾಜ್ಯ ಇರಲಿಲ್ಲ, ಬಿಕಾಸ್ ದೇ ಡಿಡ್ಂಟ್ ಹ್ಯಾವ್ ಎ ಫಿಕ್ಸ್ಡ್ ಟೆರಿಟರಿ. ಸೊ ದೇರ್ ಫೋರ್ ಫಿಕ್ಸ್ಡ್ ಟೆರಿಟರಿ ಇಸ್ ಎ ಮಸ್ಟ್ ಫಾರ್ ಎನಿ ಸ್ಟೇಟ್ ಟು ಬಿ ಕಾಲ್ಡ್ ಎ ಸ್ಟೇಟ್. ಎರಡನೇದಾಗಿ ಈ ಸೈಜ್ ಬಗ್ಗೆ ನಾವು ಡಿಬೇಟ್ ಮಾಡ್ಬೋದು. as I said, some political thinkers debate for a smallest area of for a state. ಕೆಲವರು ದೊಡ್ಡದಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಭೂಪ್ರದೇಶ. Now why people prefer a larger territory is because of technological developments and improvements in the communications and things like that, okay. But definitely there is a major role for the territory and the geography of the territory to influence the power of the state, okay. So in conclusion ನಲ್ಲಿ ನಾವು ಏನು ಹೇಳ್ಬೋದಂದರೆ, ಯಾವುದೇ ದೇಶ ಒಂದು ಸ್ಟೇಟ್ ಹುಡ್ ತಗೋಬೇಕಂದ್ರೆ, ಒಂದು ರಾಜ್ಯ ಆಗಬೇಕಂದ್ರೆ ಅಲ್ಲಿ ಫಿಕ್ಸ್ಡ್ ಟೆರಿಟರಿ ಇರಲೇಬೇಕು. ಯಾಕಂದರೆ ನಿರ್ದಿಷ್ಟ ಪ್ರದೇಶನೇ ಒಂದು ದೇಶಕ್ಕೆ ಅರ್ಹತೆಯನ್ನು ಕೊಡ್ತದೆ, ಐಡೆಂಟಿಟಿಯನ್ನು ಕೊಡ್ತದೆ, ಒಂದು ಗುರುತನ್ನು ಕೊಡ್ತದೆ, ಓಕೆ. ನಾವು ಇವಾಗ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಜಾಗದ ಪ್ರಜೆಗಳಿಂದ ಹೇಳೋದಕ್ಕೆ ಒಂದು ಗುರುತು ಏನು ಆ ಜಾಗದಲ್ಲಿ ಇದೆಯೋ ಅನ್ನೋದಕ್ಕೋಸ್ಕರ. ಆ ಜಾಗದ ಬಿಟ್ಟು ನಾವು ಬೇರೆ ಜಾಗಕ್ಕೆ ಹೋದರೆ ನಮ್ಮನ್ನು ಬೇರೆಯವರಂತ ಕರೀತಾರೆ. ಅದೇ
ಗುರುತು ಇಟ್ಕೊಂಡು ಕರೆಯಲ್ಲ ನಮ್ಮನ್ನು. ಓಕೆ, ನಾವು ಬೆಂಗಳೂರಲ್ಲಿ ಇರುವಾಗ ಬೆಂಗಳೂರಿಯನ್ಸ್ ಅಂತಾರೆ, ಮೈಸೂರಿಗೆ ಹೋದರೆ ಮೈಸೂರಿಯನ್ಸ್ ಅಂತಾರೆ. ಅದೇ ಥರ ಇಂಡಿಯಾನಲ್ಲಿ ಫಿಕ್ಸ್ಡ್ ಟೆರಿಟರಿ ಇಂಡಿಯಾನಲ್ಲಿ ಇರುವಾಗ ಇಂಡಿಯನ್ಸ್ ಅಂತ ಕರೀತಾರೆ. ಇದರಲ್ಲಿ ನಾವು ಆರ್ಗ್ಯುಮೆಂಟ್ ಮಾಡುವಾಗ ಸ್ಮಾಲ್ ಟೆರಿಟರಿಯ ದೊಡ್ಡ ಟೆರಿಟರಿ ಅಂತ ಹೇಳುವಾಗ ನಾನು ಆಲ್ರೆಡಿ ಹೇಳಿದ ಥರ ದರ್ ಆರ್ ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಬಿಗ್ ಟೆರಿಟರೀಸ್. ಅದೇ ಸಮಯದಲ್ಲಿ ಸಣ್ಣ ಪ್ರದೇಶಗಳಿಗೆ ಕೂಡ ಗುಣಗಳಿದೆ. ಓಕೆ, ಆ್ಯಂಡ್ ಮಾಡರ್ನ್ ಸ್ಟೇಟ್ಸ್ as I told you prefer larger territories because ಇತ್ತೀಚೆಗೆ ಕಮ್ಯುನಿಕೇಷನ್ ಡೆವಲಪ್ಮೆಂಟ್ಸ್, ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಇಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಇಸ್ ಪಾಸಿಬಲ್. ಮುಂಚೆ ಎಲ್ಲ ಬಂದ್ಬಿಟ್ಟು ದೊಡ್ಡ ಪ್ರದೇಶ ಇದ್ದರೆ ಆಡಳಿತ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದರೆ ಇಫೆಕ್ಟಿವ್ ಆಗಿ ಆಡಳಿತ ಮಾಡೋದಕ್ಕೆ, ದಕ್ಷತೆಯಿಂದ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದು ಇವಾಗ ಎಷ್ಟೇ ದೊಡ್ಡ ಪ್ರದೇಶಗಳಾದರೂ ಕೂಡ ಅದನ್ನು ಇಫೆಕ್ಟಿವ್ ಆಗಿ ಆಡಳಿತ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಸ್ಮಾಲ್ ಸ್ಟೇಟ್ಸ್ ಕ್ಯಾನ್ ಬಿ ವಲ್ನರಬಲ್ ಟು ಅಟ್ಯಾಕ್. ಯಾಕಂದರೆ ದೊಡ್ಡ ರಾಜ್ಯಗಳು ಆಕ್ರಮಣ ಮಾಡುವ ಒಂದು ಆಸಕ್ತಿನಲ್ಲಿ ಸಣ್ಣ ಸಣ್ಣ ರಾಜ್ಯಗಳನ್ನು ಮುಳುಗಬಹುದು, ಆಕ್ರಮಣ ಮಾಡ್ಕೋಬಹುದು. ಓಕೆ, ಬಟ್ ದ ಬೆಸ್ಟ್ ಆಪ್ಷನ್ ಇಸ್ ಟು ಹ್ಯಾವ್ ಅ ಸೈಜ್ ಆಫ್ ಅ ಟೆರಿಟರಿ ವಿಚ್ ಕ್ಯಾನ್ ಬಿ ಇಫೆಕ್ಟಿವ್ಲಿ ಮ್ಯಾನೇಜ್ಡ್. ಅಂದರೆ ನಾವು ಕೂಡ ಒಂದು ಜಾಗವನ್ನು ತಗೊಳ್ಳುವಾಗ ನಮಗೆ ಎಷ್ಟು ಶಕ್ತಿ ಇದೆಯೋ, ಎಷ್ಟು ಕೃಷಿ ಮಾಡೋದಕ್ಕೆ ಶಕ್ತಿ ಇದೆಯೋ, ವಸ್ತುಗಳಿದೆಯೋ ಅಷ್ಟೇ ನಾವು ತಗೊಳ್ತೀವಿ. ಬಾಕಿಯೆಲ್ಲ ನಾವು ದಕ್ಷತೆಯಿಂದ ಪ್ರಯೋಜನ ಮಾಡಲ್ಲ. ಅದೇ ಥರ ಒಂದು ದೇಶ ಕೂಡ ಅವರ ಟೆರಿಟರಿಯನ್ನು, ಅವರ ಪ್ರದೇಶವನ್ನು ದಕ್ಷತೆಯಿಂದ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾದರೆ, ಅವರಲ್ಲಿರುವ ಕಚ್ಚಾ ವಸ್ತುಗಳನ್ನು ಉಪಯೋಗ ಮಾಡೋದಕ್ಕೆ ಸಾಧ್ಯವಾದರೆ ಅವರು ದೊಡ್ಡ ರಾಜ್ಯಕ್ಕೆ, ದೊಡ್ಡ ಪ್ರದೇಶಕ್ಕೆ ಹೋಗಬೇಕು, ಇಲ್ಲಾಂದರೆ ಸಣ್ಣ ಪ್ರದೇಶನ ಮೇಂಟೈನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ದೇರ್ ಫೋರ್ ಮ್ಯಾಕ್ಸಿಮಮ್ ಯೂಸ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್ and effective management and administration is a must to possess a big or a small territory. Okay, but territory is a must for a state. Thank you.